ದೇಶದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾರೂ ಊಹಿಸಲು ಸಾಧ್ಯವಿಲ್ಲದ ರೀತಿಯ ಪ್ರತಿಭೆಗಳಿವೆ. ಗಣಿತ, ವಿಜ್ಞಾನ, ಚಿತ್ರಕಲೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ದೇಶದ ಪ್ರತಿಭೆಗಳ ಸಾಧನೆ ಅಪಾರ. ಇನ್ನೂ ಕೆಲವು ಪ್ರತಿಭೆಗಳನ್ನು ನಾವು ಗುರುತಿಸಿ ಅವರಲ್ಲಿ ಅಡಕವಾಗಿರುವ ಸುಪ್ತ ಪ್ರತಿಭೆಯನ್ನು ಪರಿಚಯಿಸೋದು ನಮ್ಮ ಕರ್ತವ್ಯವೂ ಆಗಿರಬೇಕು. ಇದೇ ಹೊತ್ತಿನ ವಿಶೇಷ ವಂಡರ್ ಬಾಯ್. ನಾನು ನವ್ಯ. ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಅಸಾಮಾನ್ಯ ಪ್ರತಿಭೆಗಳ ಜನನವಾಗತ್ತೆ. ಮನುಕುಲವನ್ನ ಬೆರಗು ಮಾಡುವಂತಹ ಪ್ರತಿಭೆಗಳವು. ಅಂತಹ ಅಸಾಮಾನ್ಯ ಪ್ರತಿಭೆಗಳಲ್ಲಿ ಈ ಕ್ಯಾಲೆಂಡರ್ ವಿಜ್ಞಾನಿ ಕೂಡ ಒಬ್ಬ. ಹಾಗಾದ್ರೆ ಯಾರು ಆತ ಕ್ಯಾಲೆಂಡರ್ ವಿಜ್ಞಾನಿ? ಗ್ರಾಮೀಣ ಪ್ರದೇಶದಲ್ಲಿ ಅದ್ಭುತ ಪ್ರತಿಭೆ, ಚಿಕ್ಕ ಪ್ರಾಯಕ್ಕೆ ಅದ್ಭುತ ಇಚ್ಛಾಶಕ್ತಿ. ಮನುಕುಲವನ್ನ ಬೆರಗು ಮಾಡುವಂತಹ ಕೆಲವು ಘಟನೆಗಳು, ವ್ಯಕ್ತಿಗಳು ಮಾನವ ಜೀವನದ ಸರಪಳಿಯಲ್ಲಿ ಗೋಚರಿಸುತ್ತಾರೆ. ಆಧುನಿಕ ಯುಗದ ಭರಾಟೆಯಲ್ಲಿ ಕೆಲವು ಸ್ಥಳೀಯ ಮಟ್ಟದ ಪ್ರತಿಭೆಗಳನ್ನ ಗುರುತಿಸುವ ಕೆಲಸವನ್ನ ನಾವು ಮಾಡುವುದಿಲ್ಲ. ಆದರೆ ಆ ಪ್ರತಿಭೆ ಬೆಳೆದು ಮರೆವಾದಾಗ ಅದು ನಮ್ಮ ದೇಶದ ಪ್ರತಿಭೆ, ನಮ್ಮೂರಿನ ಪ್ರತಿಭೆ ಎಂದು ಹೆಮ್ಮೆ ಪಡುತ್ತೇವೆ. ಎಸ್ ವೀಕ್ಷಕರೇ, ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮ, ಪಶ್ಚಿಮ ಘಟ್ಟದ ತವರೂರು. ಈ ಗ್ರಾಮದ ಕೆಪಿಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಯಾಲೆಂಡರ್ ವಿಜ್ಞಾನಿಯೊಬ್ಬನಿದ್ದಾನೆ. ಆತನೇ ಮಯೂರ್ ಎಂಬ 4ನೇ ತರಗತಿಯ ಪುಟ್ಟ ಬಾಲಕ. ಈ ಶಾಲೆಯೂ ಕೂಡ ಒಂದಲ್ಲ ಒಂದು ಪ್ರತಿಭೆಗಳನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ. ಖ್ಯಾತ ಅಥ್ಲೀಟ್ ಅಶ್ವಿನಿ ಅಕ್ಕುಂಜಿ ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು. ಈಗ ಇದೇ ಶಾಲೆಯಲ್ಲಿ ಇನ್ನೊಬ್ಬ ವಿಜ್ಞಾನಿ ತಲೆ ಎತ್ತುತ್ತಿದ್ದಾನೆ. ಆತನೇ ಈ ಮುದ್ದು ಮುದ್ದಾದ ಹುಡುಗ ಮಯೂರ್. ಗುರುಪ್ರಸಾದ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿಗಳ ಮುದ್ದು ಮಗ. ಮಯೂರನ ತಂದೆ ತಾಯಿಗಳು ಕೂಡ ಶಿಕ್ಷಕರೇ. 9 ವರ್ಷದ ಈ ಹುಡುಗ ಬಲು ತುಂಟ. ತನ್ನದೇ ಆದ ಸುಂದರ ವಿಜ್ಞಾನ ಲೋಕ ಕಟ್ಟಿಕೊಂಡು ಗಣಿತಶಾಸ್ತ್ರಕ್ಕೆ ಸೆಡ್ಡು ಹೊಡೆಯುವಂತ ಅಸಾಮಾನ್ಯ ಕ್ಯಾಲೆಂಡರ್ ವಿಜ್ಞಾನಿ. ಮ್ಯಾಥ್ಸಲ್ಲೆಲ್ಲ ಚೆನ್ನಾಗಿದ್ದ ಅವನು. 2nd ಸ್ಟ್ಯಾಂಡರ್ಡಲ್ಲಿ ನಾನೇ ಮ್ಯಾಥ್ಸ್ ಟೀಚರ್ ಆಗಿದ್ದೆ. ಈಗ 4th ಸೈನ್ಸ್ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಮೊನ್ನೆ ಕೇಳಿದಾಗ ಎಲ್ಲ ಡೇಟು 1990ಇಂದ 2030ವರೆಗೂ ಯಾವುದೇ ಡೇಟ್ ಕೇಳಿ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದ. ಮತ್ತು ಡ್ರಾಯಿಂಗಲ್ಲೂ ಚೆನ್ನಾಗಿದ್ದಾನೆ. ಡ್ರಾಯಿಂಗ್ ಯಾವುದೇ ಬಿಡ್ಸೋಕೆ ಹೇಳಿದ್ರು ಬಿಡಿಸ್ತಾನೆ. ಕ್ಯಾಲೆಂಡರ್ ವಿಜ್ಞಾನಿ ಅಂದ್ರೆ ಆಶ್ಚರ್ಯವಾಗಬಹುದು. ತನ್ನ ವಯಸ್ಸಿಗೂ ಮೀರಿದ ಭವಿಷ್ಯದ ಕ್ಯಾಲೆಂಡರ್ ರೆಡಿ ಮಾಡುವ ಮಟ್ಟಿಗೆ ಈ ಬಾಲಕನ ಮೆದುಳು ಕೆಲಸ ಮಾಡುತ್ತಿದೆ. ತರಗತಿಯ ಎಲ್ಲಾ ಮಕ್ಕಳು ಆಟವಾಡುತ್ತಿದ್ರೆ ತಾನೊಬ್ಬನೇ ಹೊರಗಡೆ ಪುಸ್ತಕ ಹಿಡಿದು ಏನೋ ಆಲೋಚನೆಯಲ್ಲಿ ಮಗ್ನವಾಗಿರ್ತಾನೆ. ತರಗತಿಯ ಹೊರಗಡೆ ತಾನೊಬ್ಬನೇ ತಿರುಗ್ತಾ ಓದುತ್ತಾ ತನ್ನ ಕಲ್ಪನೆಯ ಲೋಕದಲ್ಲಿ ಮುಳುಗಿರ್ತಾನೆ. ಮೇ 2015 ಮೇ ಅಲ್ಲಿ ಮಂಡೇ ಯಾವ ಡೇಟ್ ಎಲ್ಲ ಬರುತ್ತೆ? 2014 ಆಗಸ್ಟ್ 15 ಫ್ರೈಡೆ. 2014 ಜನವರಿ 2014 ಸಂಡೇ ಯಾವ ಡೇಟ್ ಬರುತ್ತೆ? ಸಂಡೇ 5/12/1926. ಮೇ 2006 ಮೇ ಅಲ್ಲಿ ಸಂಡೇ ಯಾವ ಡೇಟ್? ಸಂಡೇ 7/14/21/28. ಮಂಡೇ 1/8/15/22/29. ಹೌದು, ಭವಿಷ್ಯದ ವಿಜ್ಞಾನಿಯೋ ಗಣಿತಶಾಸ್ತ್ರಜ್ಞನೋ ಆಗುವ ಲಕ್ಷಣಗಳು ಕಾಣುತ್ತಿದೆ. ಎಲ್ಲರ ತಲೆಕೆಳಗೆ ಮಾಡುವಂತೆ ಲೆಕ್ಕಾಚಾರದ ಹೊಸ ಆಯಾಮವನ್ನ ಹುಟ್ಟುಹಾಕುತ್ತಿದ್ದಾನೆ. 30ರಿಂದ 40 ವರ್ಷದ ದಿನಗಳು, ವಾರಗಳು, ಯಾವ ದಿನದಲ್ಲಿ ಯಾವ ವಿಶೇಷತೆಗಳಿವೆ ಎನ್ನುವುದನ್ನ ತೆರೆದಿಡುತ್ತಾನೆ. ಜುಲೈ 3 ಫ್ರೈಡೆ. 2008 ಅಕ್ಟೋಬರ್
ಬೆಟ್ಟಕ್ಕೆ ಯಾವುದು? 1, 8, 15, 22, 29. ವರ್ಷ ಹೇಳಿದ್ರೆ ಆಯಾ ವಾರದಲ್ಲಿ ಬರುವ ದಿನಗಳನ್ನ ಸರಾಗವಾಗಿ ಹೇಳುತ್ತಾನೆ. ಹಾಗೂ ನಿಮ್ಮ ಜನ್ಮ ದಿನಾಂಕವನ್ನ ಹೇಳಿದ್ರೆ ಸಾಕು, ಅದು ಯಾವ ದಿನ ಯಾವ ವಾರ ಅಂತ ಚುಟುಕಾಗಿ ಹೇಳುತ್ತಾನೆ. ತುಂಬ ತುಂಟ ಅಂದರೆ ತುಂಬ ತುಂಟ. ಒಂದು ಕಡೆ ನಿಲ್ತಾ ಇದ್ದಿಲ್ಲ, ಒಂದು ಕಡೆ ಕೂರ್ತಾ ಇದ್ದಿಲ್ಲ. ಆದರೆ ಪಾಠದ್ದು ಓದಿನ ವಿಷಯದಲ್ಲಿ ಎಲ್ಲದರಲ್ಲೂ ಸಹ ಭಾಳ ಚುರುಕಾದಂಥ ವಿದ್ಯಾರ್ಥಿ ಅವನು ಏನಂದರೆ ಎಲ್ಲ ಕ್ವಶನ್ ಆನ್ಸರ್ಸು ಎಲ್ಲ ಗೊತ್ತಿರುತ್ತೆ. ಆದರೆ ಸುಮ್ಮನೆ ಏನಾದರೂ ಕ್ವಶನ್ ಆನ್ಸರ್ಸ್ ಏನಾದರೂ ಕೇಳಿದರೆ ಗೊತ್ತಿಲ್ಲ ಅನ್ನೋ ಥರ ನಿಂತಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬೇರೆಯವ್ರು ನೆಕ್ಸ್ಟು ಪಾಸ್ ಮಾಡಿದಾಗ ಕ್ವಶನ್ನ, ಸರ್ ಗೊತ್ತು ನನಗೆ ಆ ಕ್ವಶನ್, ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ತಾನೆ. ಆ ರೀತಿ ತುಂಬ ತರಲೆ, ಅಷ್ಟೇ ಓದಿನಲ್ಲಿ ಚುರುಕಾಗಿದ್ದ ಒಳ್ಳೆಯ ವಿದ್ಯಾರ್ಥಿ, ಎಲ್ಲ ನೆಚ್ಚಿನ ವಿದ್ಯಾರ್ಥಿ ಆಗಿದ್ದಾನೆ. ಮತ್ತು ಆಟೋಕ್ಕೆ ಬಿಟ್ಟಾಗಲೂ ಅಷ್ಟೇ ಅವನು ಒಬ್ಬನೇ ಇರ್ತಾನೆ. ಹೆಚ್ಚಿನ ಸಮಯ ಅವನು ಫ್ರೆಂಡ್ಸ್ ಜೊತೆ ಬೇರೆಯವ್ರು ಜಾಸ್ತಿ ಕಡಿಮೆನೆ. ಎಲ್ಲಾದರೂ ಎಲ್ಲ ಫ್ರೆಂಡ್ಸ್ ಆಟ ಆಡ್ತಾಯಿದ್ರೆ ಇವನೊಬ್ಬ ಇಲ್ಲಿ ಕೂತ್ಕೊಂಡು ಏನೋ ಪೆನ್ ತೊಗೊಂಡು ಪೆನ್ಸಿಲ್ ತೊಗೊಂಡು ಡ್ರಾಯಿಂಗ್ ಬರಿತಾ ಇರ್ತಾನೆ. ಇಲ್ಲಾಂದರೆ ಕೆಳಗಡೆ ಒಂದು ಕಲ್ಲು ಅಥವಾ ಒಂದು ಕಡ್ಡಿ ಇಟ್ಕೊಂಡು ಅದೇನೋ ಕೆತ್ತೋದು, ಅದೇನೋ ಬರೆಯೋದು, ಅದ್ರ ಮೇಲೆ ಅದರಲ್ಲಿ ಆಟ ಆಡೋದು. ಒಬ್ಬನೇ ಸಿಂಗಲ್ ಆಗಿ ಹೆಚ್ಚಾಗಿರ್ತಾನೆ. ನರ್ಸರಿಯಿಂದ ನೋಡ್ತಾ ಇದ್ದೀನಿ ಮಯೂರಿಗೆ. ಅವನು ತುಂಬ ಒಳ್ಳೆ ಹುಡುಗ. ಅವನು ಕ್ಲಾಸಲ್ಲಿ ಅಷ್ಟೇ ನಾಟಿ ಇದ್ದ, ಆದ್ರೇನೋ ಈ ಓದೋದ್ರಲ್ಲಿ ಬರೆಯೋದಲ್ಲಿ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಷ್ಟೇ ಸ್ವಲ್ಪ ಸರಿ ಬರೀತಿರ್ಲಿಲ್ಲ. ಮಿಕ್ಕಿದೆಲ್ಲ ಚೆನ್ನಾಗಿ ಏನು ಕೇಳಿದ್ರು ಸ್ಪಾಂಟೇನಿಯಸ್ ಆಗಿ ಹೇಳ್ತಾ ಇದ್ದ ಅವನು. ನರ್ಸರಿಯಿಂದನೇ ನೋಡ್ತಾ ಇದ್ದೀನಿ. ಈಗಾಗಲೇ 4th ಸ್ಟ್ಯಾಂಡರ್ಡಲ್ಲಿ ಈ ರೀತಿ ಸಡನ್ ಆಗಿ ಕೇಳಿದ್ದು ಆನ್ಸರ್ ಮಾಡ್ತಾನಂದ್ರೆ ನಿಜವಾಗ್ಲೂ ಆಶ್ಚರ್ಯ, ಒಂದು ಹೆಮ್ಮೆಕರನೂ ನಮ್ಮ ಶಾಲೆಗೆ. ಅದು ಈ ಸ್ಕೂಲಲ್ಲಿ ಓದಿ ಈ ಏಜ್ ಮಕ್ಕಳಲ್ಲಿ ಯಾರೂ ಆ ರೀತಿ ನೋಡಿರಲಿಲ್ಲ ನಾವು, ಆ ರೀತಿ ಆನ್ಸರ್ ಮಾಡೋದು. ಇವನು ಮಾಡ್ದಾನ ಅಂದ ತಕ್ಷಣ ನಮಗೆ ಗೊತ್ತಾದ ತಕ್ಷಣ ಶಾಕ್ ಆಗಿ ನಾನು ಅವನಿಗೆ ಕೇಳಿದ್ದೇನೋ ನಮ್ಮ ಮೊಮ್ಮಗಳ ಡೇಟ್ ಆಫ್ ಬರ್ತ್, ಆಮೇಲೆ ಅವಳು ಹುಟ್ಟಿದ ದಿನ ಎಲ್ಲ ಕೇಳಿದಾಗ ಕರೆಕ್ಟಾಗಿ ಹೇಳ್ದ. ನಿಜವಾಗ್ಲೂ ಇದು ಈ ರೀತಿ ನಮ್ಮ ಶಾಲೆಯಲ್ಲಿ ಇದ್ದಾನ ಅಂದರೆ ಒಂಥರ ನಮ್ಗೆ ಖುಷಿ, ಭಾಳ ಖುಷಿನೇ ಆಗ್ತಾಯಿದೆ. ಈ ಏಜ್ಗೆ ಇಷ್ಟಿದ್ದಾನೆ, ಅವನು ಮುಂದೆ ಬೆಳೀತಾ ಬೆಳೀತಾ ನಿಜವಾಗ್ಲೂ ನಮ್ಮ ದೇಶಕ್ಕೆ ಏನಾದರೂ ಒಂದು ಒಳ್ಳೆ ವ್ಯಕ್ತಿ ಆಗ್ತಾನಂತ ನನ್ನ ಆಸೆ ಇದೆ. ಸೌಮ್ಯ ಸ್ವಭಾವದ ಈ ಹುಡುಗ ಯಾರ ಜೊತೆ ಹೆಚ್ಚಾಗಿ ಮಾತನಾಡುವುದಿಲ್ಲ. ಮನೆಯಲ್ಲಿ ಸ್ವಂತ ತಾನೇ ಕ್ಯಾಲೆಂಡರ್ ರೆಡಿ ಮಾಡ್ತಾನೆ. ಸುದ್ದಿ ಟಿವಿಯ ಕ್ಯಾಮೆರಾ ಮುಂದೆನೆ 2030ರ ಕ್ಯಾಲೆಂಡರ್ ರೆಡಿ ಮಾಡಿ ಬೆರಗು ಮೂಡಿಸಿದ್ದಾನೆ. ಮೆದುಳಿನ ಓಟಕ್ಕೆ 2030ರ ಕ್ಯಾಲೆಂಡರ್ ರೆಡಿ. ಹೌದು, ಗಣಿತದ ಚಿಕ್ಕ ಲೆಕ್ಕವು ಸಾಮಾನ್ಯರ ತಲೆಗೆ ಹೊಳೆಯುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಹುಡುಗ 2030ರ ಅಚ್ಚುಕಟ್ಟಾದ ಕ್ಯಾಲೆಂಡರ್ ರೆಡಿ ಮಾಡಿ ಇಡ್ತಾನೆ. ಮನೆಯಲ್ಲಿನ ಕಂಪ್ಯೂಟರ್ನಲ್ಲಿ ತನ್ನ ಕಲ್ಪನೆಗೆ ತಕ್ಕಂತೆ ಚಿತ್ರಕಲೆ ಬಿಡಿಸ್ತಾನೆ. ಈತನ ವಿಭಿನ್ನ ರೀತಿಯ ಮನಸ್ಥಿತಿಗೆ ಈತನ ಪೋಷಕರು ಕೂಡ ತಲೆಬಾಗಿದ್ದಾರೆ. ಓದಲು ರೂಮ್ನಲ್ಲಿ ಬಿಟ್ಟಾಗ ರೂಮ್ ಗೋಡೆಗಳಲ್ಲಿ ಚಿತ್ರಗಳ ವಿಸ್ತಾರವಾಗುತ್ತದೆ. ಯಾರು ಏನೇ ಹೇಳಿದ್ರೂ ತನಗೆ ಏನು ಅನ್ನಿಸುತ್ತೆ ಅದನ್ನೇ ಮಾಡುವ ಮನಸ್ಥಿತಿ ಈತನಿಗಿದೆ. ಹಾಗೆ ನೋಡಿದಾಗ ಮನೆಯ ಎಲ್ಲಾ ಗೋಡೆಗಳು ಒಂದೊಂದು ಕಥೆಗಳನ್ನ ಹೇಳುತ್ತಿದ್ದವು. ಪ್ರತಿ ಚಿತ್ರಗಳು ಒಂದೊಂದು ಕಥೆಗಳನ್ನ ಹೇಳ ಹೊರಟವು. ಆ ಹುಡುಗ ಬಿಡಿಸಿದ ಚಿತ್ರಗಳು ಕೇವಲ ಚಿತ್ರಗಳಲ್ಲ, ಪ್ರತಿಯೊಂದು ವಿಭಿನ್ನ ಕಥೆಗಳನ್ನ ಹೇಳುತ್ತಿತ್ತು. ದೇಶದ ಯೋಧನ ಕತೆ, ಬಡತನದಿಂದ ಹೊಟ್ಟೆಗೆ ಹಿಟ್ಟು ಇಲ್ಲದ ಬಡವರ ಕತೆ, ರಾಜ್ಯದ ಹಲವು ಜಿಲ್ಲೆಗಳ ನಕ್ಷೆ, ಅಲ್ಲಿಯ ಊರು ಕೇರಿಗಳು, ಇವೆಲ್ಲ ಈ ವಯಸ್ಸಿಗೆ ಊಹಿಸಲು ಕೂಡ ಅಸಾಧ್ಯವಾದದ್ದು. ಇದು ಕುಂದಾಪುರ, ಇದು ಉಡುಪಿ. So from first standard ಇಂದ ನೋಡ್ತಾ ಇದ್ದೀನಿ. Is very brilliant, but at the same time is very naughty. Once I've called his parent, but ಅವ್ರು ಹೇಳಿದ್ರು ಈ ರೀತಿ ಇಲ್ಲ, ಅವನು ತುಂಬ ಬ್ರಿಲಿಯಂಟ್ ಇದ್ದಾನೇನೋ. From that time I was noticing he was very good in maths, but he is doing well each and every subject. ಅವನು ಕೇಳಿದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡ್ತಾನೆ. ಇಲ್ಲ, ವೆನ್ ಕಂಪೇರ್ ಟು ಅದರ್ ಸ್ಟೂಡೆಂಟ್ಸ್ ಅವನು ಒಂಥರ ಎಕ್ಸ್ಟ್ರಾರ್ಡಿನರಿನೇ ಅವನು.
ಅಮೆರಿಕದ ವಿಶ್ವವಿಖ್ಯಾತ ವಿದ್ವಾನ್ ಲಾರೆನ್ಸ್ ಕಿಂಪಿಂಗ್ ಅಮೆರಿಕದಲ್ಲಿ ಗಣಿತಶಾಸ್ತ್ರಕ್ಕೆ ಸೆಡ್ಡು ಹೊಡೆದ ಮಹಾನ್ ಮೇಧಾವಿ. ಈತನ ಜೀವನ ಕಥೆಯನ್ನ ಆಧರಿಸಿ ರೈನ್ ಮ್ಯಾನ್ ಅನ್ನುವ ಸಿನಿಮಾ ಕೂಡ ಬಂದಿತ್ತು. ಅದು ಆಸ್ಕರ್ ಗಿರಿಯನ್ನ ಕೂಡ ಗಿಟ್ಟಿಸಿಕೊಂಡಿತ್ತು. 3 ವರ್ಷದ ಹುಡುಗನಾಗಿದ್ದಾಗಲೇ ಪುಸ್ತಕ ಓದುವ ಹವ್ಯಾಸ ಮಾಡಿಕೊಂಡಿದ್ದ. ಅದನ್ನ ಆತನಿಗೆ ಎಷ್ಟೇ ವರ್ಷ ಬಿಟ್ಟು ಕೇಳಿದ್ರು ಹೇಳುತ್ತಿದ್ದ ಲಾರೆನ್ಸ್. ಅಮೆರಿಕದ ವಿಜ್ಞಾನಿ ಲಾರೆನ್ಸ್ ಯೋಚನಾ ಶಕ್ತಿ ಕೂಡ ವಿಚಿತ್ರವಾಗಿತ್ತು. 12,000 ಪುಸ್ತಕವನ್ನ ಬಾಲ್ಯದಲ್ಲಿ ಓದಿ ಮುಗಿಸಿದ್ದ ಲಾರೆನ್ಸ್ ಅದರಲ್ಲಿ 98% ಪುಸ್ತಕದಲ್ಲಿ ಯಾವ ಪುಟದಲ್ಲಿ ಏನು ಇದೆ ಎನ್ನುವುದನ್ನ ಸರಾಗವಾಗಿ ಹೇಳುತ್ತಿದ್ದ. ಆದ್ದರಿಂದ ಈತನ ಮೆದುಳನ್ನ ಕಂಪ್ಯೂಟರ್ಗೆ ಹೋಲಿಸುತ್ತಿದ್ರು. ಅದೇ ರೀತಿಯ ನೆನಪಿನ ಶಕ್ತಿ ಮಯೂರ್ಗೂ ಇದೆ ಅನ್ನುವುದು ಹಲವರ ಅಭಿಪ್ರಾಯ. ಇಲ್ಲಿ ನಿಮಗೆ ಲಾರೆನ್ಸ್ ನೆನಪಿಸಲು ಕಾರಣವಿಷ್ಟೇ. ಉಡುಪಿ ಜಿಲ್ಲೆಯ ಮಯೂರ್ನ ಮೆದುಳು ಅದೇ ರೀತಿ ಕೆಲಸ ಮಾಡುತ್ತಿದೆ. ಇಂತಹ ವಿದ್ವಾನ್ ಮುಂದುವರೆದ ದೇಶದಲ್ಲಿ ಇದ್ದ ಕಾರಣಕ್ಕೆ ಆತನ ಪ್ರತಿಭೆ ಎಲ್ಲರಿಗೂ ಪರಿಚಯವಾಯಿತು. ನಮ್ಮ ದೇಶದಲ್ಲೂ ಮಯೂರ್ನಂತಹ ಪ್ರತಿಭೆಗಳು ಪರಿಚಯವಾಗಬೇಕು. ಐದು ದಶಕಗಳ ಇಸ್ವಿ ದಿನಗಳನ್ನ 1 ನಿಮಿಷ ಯೋಚಿಸಿ ಉತ್ತರಿಸಬಲ್ಲ ಮಯೂರ್ ಯಾವುದೇ ಉತ್ತರ ನೀಡಬೇಕಾದ್ರೆ 1 ನಿಮಿಷ ಯೋಚಿಸಿ ಮನಸ್ಸಿನಲ್ಲಿ ಲೆಕ್ಕ ಹಾಕಿ ಉತ್ತರಿಸ್ತಾನೆ. ಈತನ ಈ ಬುದ್ಧಿವಂತಿಕೆಗೆ ಸದ್ಯಕ್ಕೆ ಆತನಲ್ಲಿಯೇ ಉತ್ತರವಿಲ್ಲ. ಈತ ಒಬ್ಬ ಕನ್ನಡದ ರೈನ್ ಮ್ಯಾನ್ ಅಂದ್ರೂ ಅತಿಶಯೋಕ್ತಿ ಅನಿಸದು. ಸಂತೋಷ್, ಸುದ್ದಿ ಟಿವಿ, ಉಡುಪಿ. ಆತನಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ದೇಶಕ್ಕೆ ಮಹಾನ್ ವಿಜ್ಞಾನಿಯ ಕೊಡುಗೆ ಸಿಗಬಹುದು. ಆತನ ಬುದ್ಧಿವಂತಿಕೆಯಿಂದ ಸಮಾಜಕ್ಕೆ ಅನುಕೂಲವಾಗುವಂತೆ ಮಾಡಬೇಕು ಅನ್ನೋದು ಆತನ ತಂದೆಯ ಕನಸು. ಇಂತಹ ಒಂದು ಪ್ರತಿಭೆಯನ್ನ ಸುದ್ದಿ ಟಿವಿ ಬೆಳಕಿಗೆ ತಂದಿದೆ. ಮುಂದೊಂದು ದಿನ ಈತನ ಉಪಯೋಗ ದೇಶಕ್ಕೆ ಯಾವ ರೀತಿ ಲಭಿಸಬಹುದು ಎಂಬುದನ್ನು ಕಾದ್ ನೋಡೋಣ. ಇದೇ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.